ಅಣ್ಣ ಒಂದು ಹಾಫ್ ಲೀಟರ್ ವಾಟರ್ ಬಾಟಲ್ ಕೊಡಿ. ಏನು ಬಿಸಿಲು ಮಗ, ಹಿಂದಿನ ವರ್ಷಕ್ಕಿಂತಲೂ ಈ ವರ್ಷ ತುಂಬ ಬಿಸಿಲು. ಬರ್ತಾ ಬರ್ತಾ ಟೆಂಪ್ರೇಚರ್ ಜಾಸ್ತಿನೇ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾನೇ ಇಲ್ಲ. ಸೈಂಟಿಸ್ಟ್ಗಳು ಏನು ಮಾಡ್ತಿದ್ದಾರೋ ಏನೋ, ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕಂಡು ಹಿಡಿಬೇಕು ತಾನೆ. ಲೇ, ಇಲ್ಲೇ ಡಸ್ಟ್ಬಿನ್ ಇಟ್ಕೊಂಡು ಅಲ್ಲ ಹಾಕ್ತೀಯಲ್ಲ, ಏನು ಇಲ್ಲಿ ಹಾಕಿದ್ರೆ ನೀನು ಕೈ ಮುರಿತಿತ್ತಾ? ಲೋ, ನಾನು ಒಂದು ಚಿಕ್ಕ ಬಾಟ್ಲಿಂದ ಈ ದೇಶ ಏನು ಹೊಲಸಾಗೋದಿಲ್ಲ, ಸುಮ್ಮನೆ ನಡಿ. ಆಯ್ತು ನಡಿಯಪ್ಪ. ಹಲೋ, ಕ್ಲೈಮೇಟು ತುಂಬ ಚೆನ್ನಾಗಿದೆ, ವಾಕಿಂಗ್ ಮಾಡೋಣ, ಬರ್ತೀಯಾ? ಸರಿ ಬಂದೆ ಇರು. ಲೋ, ಇಲ್ಲೇ ವಾಕಿಂಗ್ ಮಾಡೋಕ್ಕೂ ಗಾಡಿ ತರ್ತೀಯಲ್ಲೋ, ಯಾಕೋ? ಇವಾಗ ಗಾಡಿ ತಂದ್ರೆ ಏನಾಯ್ತು? ಗಾಡಿ ತರೋದ್ರಿಂದ ಇಂಥ ಒಳ್ಳೆ ಕ್ಲೈಮೇಟಿಗೆ ಪೊಲ್ಯೂಷನ್ ಆಗಲ್ವಾ? ಬ್ರೋ, ನಾನು ಒಂದು ಗಾಡಿಯಿಂದ ಈ ಎನ್ವೈರ್ಮೆಂಟ್ ಏನು ಪೊಲ್ಯೂಟ್ ಆಗಲ್ಲ, ಸುಮ್ಮನೆ ನಡಿ. ನಿಂಗೆ ಯಾರು ಹೇಳ್ಬೇಕು, ನಡಿಯಪ್ಪ. ಏನು ಗುರು, ಎಲ್ಲಿ ನೋಡಿದ್ರು ಬರೀ ಗಿಡ ಮರನೇ ಕಾಣ್ತವೆ. ಎಂಥ ಬೋರಿಂಗ್ ಪ್ಲೇಸ್ ಗುರು ಇದು. ಮತ್ತು ನಿಂಗೆ ಯಾವ ಥರ ಎನ್ವೈರ್ಮೆಂಟ್ ಬೇಕಪ್ಪ? ಸುತ್ತಮುತ್ತ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರಬೇಕು, ಒಳ್ಳೊಳ್ಳೆ ಕಾರ್ ನಿಂದ್ರಕ್ಕೆ ಪಾರ್ಕಿಂಗ್ ಇರಬೇಕು. ನನಗೇನಾದ್ರೂ ಈ ಜಾಗ ಸಿಕ್ಕರೆ 30-40 ಸೈಟ್ ಮಾಡಿ ಬಿಲ್ಡಿಂಗ್ ಕಟ್ಬಿಡೋದೇ. ಅಬ್ಬಾ, ಆ ಪ್ರಪಂಚಕ್ಕಿಂತ ಈ ಪ್ರಪಂಚ ಎಷ್ಟೋ ವಾಸಿ. ಇಷ್ಟು ದಿವಸ ನಾನು ಭ್ರಮೆಯಲ್ಲಿ ಬದುಕ್ತಾ ಇದ್ದೆ, ಇವಾಗ ನಂಗೆ ಅರ್ಥ ಆಯಿತು. ಜುರಾಸಿಕ್ ಪಾರ್ಕ್. ಓ, ಡೈವಿಂಗ್. ಏನಕ್ಕೆ ಶಬ್ದ? ಇಷ್ಟು ದೊಡ್ಡ ಬೆಟ್ಟ ಅಂತ ಗೊತ್ತೇ ಇರಲಿಲ್ಲ. ತಂದೆಯವ್ರ ಹುಟ್ಟಿನ ಮೇಲೆ ತೋರಿಸ್ತಾರೆ. मैं तो नहीं हूँ इंसानों में, बिकता हूँ मैं तो इन दुकानों में। दुनिया बनाई मैंने हाथों से, मिट्टी से नहीं जज्बातों से। फिर रहा हूँ ढूंढता मेरे निशान,
कहाँ